ಮೇಲ್ಮಡೆ ಮಾತಾಡೋದು ಮಾತ್ರ ಹೆಚ್ಚು ಆಗಿದ್ರೆ ಕಡಿಮೆ ಆಗಿಲ್ಲ. ಈ ಮುಂಬರುವ ದಿನದಲ್ಲಿ ಇದೇನಾಗ್ತದೆ ನೋಡೋಣ. ಆ ಮಾತು ಬೇರೆ. ಒಟ್ಟಾರೆಯಾಗಿ ಈಗ ಅವರು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. 50% ಹೆಚ್ಚು ಮಾಡಿಸ್ತೀನಿ ಅನ್ನೋಂಥ ಮಾತಾಡಲಿಕ್ಕಿದ್ದಾರೆ. ಇದರಿಂದ ಎಷ್ಟು ಪ್ರಭಾವಿತರಾಗ್ತಾರೆ OBC ಮತ್ತು ಅದ್ರ ಜೊತೆಗೆ SC ST ಅನ್ನೋದು ನಾವೀಗ ಮುಂದಿನ ದಿನದಲ್ಲಿ ಈ ಒಂದು ಚುನಾವಣೆ ಸಂದರ್ಭದಲ್ಲೇ ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಚುನಾವಣೆ, ಮುಂಬರುವ ಚುನಾವಣೆ, ಬಿಹಾರದ ಚುನಾವಣೆ ಇದೊಂದು ರೀತಿ ಪರೀಕ್ಷಾ ಕಾಲ ಮುಗಿದು ನಮ್ಮ ಇವರಿಗೆ ಯಾರು ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಅವ್ರ ಮುಂದದ. ಗೆಲ್ತಾರ ಅನ್ನೋಂಥ ಪ್ರಶ್ನೆನೂ ಅಷ್ಟೇ ಅದ. ಯಾಕಂದ್ರೆ ಜಾತಿಗಳಿಂದ ಪ್ರಸಿದ್ಧ ಅಂತ ಬಿಹಾರದಲ್ಲೇ ಈ ಒಂದು ಜಾತಿಯ ಗಣತಿ ಮಾಡ್ತಾರೆ ಅನ್ನೋಂಥ ಮಾತು ದೊಡ್ಡ ಮಾತಾಗ್ತದೆ. ಅದೇನು ನೋಡೋಣ ಏನಾಗ್ತದೆ. ಒಟ್ಟಾರೆ ಏನೋ ಆಗಲಿ, ರಾಹುಲ್ ಗಾಂಧಿಯ ನಮ್ಮ ಮೋದಿಯವ್ರ ಮೇಲೆ ಜೋರ್ದಾರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮೋದಿಯವರನ್ನು ಆದಷ್ಟು ಎಷ್ಟು ಸಾಧ್ಯ ಟೀಕೆ ಟಿಪ್ಪಣಿಗಳ ಮೂಲಕ ಅವರ ಬಾಯಿಯನ್ನು ಮುಚ್ಚಿಸುವಂಥದ್ದು, ಅವರ ಇಲ್ಲಿವರೆಗೆ ಮಾಡಿದಂಥ ಕೆಲಸಗಳೆಲ್ಲ ಏನಪ್ಪ ಅಂದರೆ ಹೇಳಿಕೊಳ್ಳುವಂಥವಲ್ಲ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಮುಂದಿನ ದಿನಗಳು ಮೋದಿಯವರಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಮುಂದಿನ ಎಲೆಕ್ಷನ್ ಅಂತೇಳಿ ಇಷ್ಟು ಮಾತ್ರ ಹೇಳ್ಬೋದು. ಬಟ್ ಆದರೆ ಛಲ ಇದ್ದಂಥ ಮೋದಿಯವರು ಇದನ್ನು ದಾಟಿ ಬರ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಏನೋ ಆಗಲಿ, ಬಿಹಾರ ಇವತ್ತು ಮಾತ್ರ ಜೋರ್ದಾರಾಗಿ ಚುನಾವಣಾ ರಣರಂಗ ಆಗ್ಯದ. ಈ ರಣರಂಗದಲ್ಲೇ ಸತೀಶ್ ವರ್ಸಸ್ RJD ಅಂದರೆ ಅವರ ಹಳೆಯ ಮಿತ್ರ ಲಾಲು ಪ್ರಸಾದ್ ಯಾದವ, ಇನ್ನೊಂದು ಕಡೆ ಕಾಂಗ್ರೆಸ್, ಇವ್ರು ಕೊಡ್ಕೊಂಡು ಯುದ್ಧ ಮಾಡ್ತಾಯಿದ್ದಾರೆ ಅಂತ ಅಂದರೂ ಅಡ್ಡಿ ಇಲ್ಲ. ಈ ಬಿಹಾರದಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅದು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಸಲ ಇಂಡಿಯಾ ಗಠಬಂಧನ್ ಮಾತ್ರ ಸ್ವಲ್ಪ ಗೆಲ್ಲುವ ಸಾಧ್ಯತೆ ಹೆಚ್ಚಿದಾವೆ ಅಂತೇಳಿ ಹೇಳ್ಬೋದು. ಏನಾಗಿದೆ ನೋಡೋಣ ಅಂತ ಹೇಳ್ತಾ, ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೇರಿಸಿ ನಾವಿದು ಸತ್ಯದ ಕೈಗನ್ನಡಿ. ವಂದನೆಗಳು.